ರಾಜಧಾನಿ ಬೆಂಗಳೂರಿನಲ್ಲಿ ಮೋದಿ ಮೇನಿಯಾ ಬೆಳಗ್ಗೆ 10:30ಕ್ಕೆ ಎಚ್ಎಎಲ್ ಏರ್ಪೋರ್ಟ್ಗೆ ಪ್ರಧಾನಿ ಆಗಮಿಸಲಿದ್ದಾರೆ. ಪ್ರಧಾನಿ ಮೋದಿಗೆ ಸ್ವಾಗತ ಕೋರೋದಕ್ಕೆ ಸಕಲ ತಯಾರಿ ಕೂಡ ಆಗಿದೆ. ಮೊದಲಿಗೆ 3 ವಂದೇ ಭಾರತ್ ರೈಲಿಗೂ ಕೂಡ ನರೇಂದ್ರ ಮೋದಿ ಚಾಲನೆಯನ್ನ ನೀಡುತ್ತಾರೆ. ಮೆಜೆಸ್ಟಿಕ್ ರೈಲು ನಿಲ್ದಾಣದಲ್ಲಿ ಮೋದಿ ಹಸಿರು ನಿಶಾನೆಯನ್ನ ತೋರಿಸಲಿದ್ದಾರೆ. ಬೆಂಗಳೂರು ಬೆಳಗಾವಿ, ಅಮೃತ್ಸರ್ ಟು ಮಾತಾ ವೈಷ್ಣೋದೇವಿ, ನಾಗ್ಪುರ ಟು ಪುಣೆ ಮಾರ್ಗದ 3 ವಂದೇ ಭಾರತ್ ರೈಲ್ಗೂ ಚಾಲನೆ ಕೊಡ್ತಾರೆ. ಬಳಿಕ ಹಳದಿ ಮೆಟ್ರೋ ರೈಲು ಮಾರ್ಗಕ್ಕೆ ಮೋದಿ ಚಾಲನೆಯನ್ನ ನೀಡ್ತಾರೆ. ಬೆಂಗಳೂರಿಗರ ಹಲವು ದಿನಗಳ ಕನಸು ನನಸಾಗ್ತಾ ಇದೆ. ಯಾಕೆಂದ್ರೆ ಹಳದಿ ಮೆಟ್ರೋ ರೈಲು ಮಾರ್ಗಕ್ಕೆ ಚಾಲನೆ ಸಿಗತ್ತೆ. ನೋಡಿ, ಬೆಂಗಳೂರು ನರೇಂದ್ರ ಮೋದಿ ಅವರನ್ನ ಸ್ವಾಗತಿಸೋದಕ್ಕೆ ಯಾವ ರೀತಿ ಸಜ್ಜಾಗಿದೆ ಅಂತ ಹೇಳಿ ಪ್ಯಾಲೇಸ್ ಗ್ರೌಂಡ್ಸ್ ರೋಡ್ನ ನೀವು ಈಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಇಡೀ ಬೆಂಗಳೂರು ಇವತ್ತು ಕೇಸರಿಮಯ ಆಗಿದೆ. ಎಲ್ಲಿ ನೋಡಿದ್ರು ಬಿಜೆಪಿ ಬಾವುಟ, ಕೇಸರಿ ಬಾವುಟ, ಎಲ್ಲಿ ನೋಡಿದ್ರು ಬ್ಯಾನರ್ಗಳು. ಇಡೀ ಬೆಂಗಳೂರು ಇವತ್ತು ಕೇಸರಿಮಯ ಆಗಿದೆ. ಬೆಂಗಳೂರಿಗೆ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. 3 ವಂದೇ ಭಾರತ್ ರೈಲಿಗೆ ಚಾಲನೆಯನ್ನ ನೀಡ್ತಾರೆ. ಎಲ್ಲೆಲ್ಲಿ ಮೋದಿ ಟ್ರಾವೆಲ್ ಮಾಡ್ತಾರೋ ಅಂದ್ರೆ ಸಾಕ್ತಾರೋ ದಾರಿಯಲ್ಲಿ ಅಷ್ಟೂ ಕಡೆ ಕೂಡ ಇಡೀ ಬೆಂಗಳೂರನ್ನ ಕೇಸರಿಮಯ ಮಾಡಿ ಬಿಟ್ಟಿದ್ದಾರೆ ಬಿಜೆಪಿಯವರು. ನಮ್ಮ ಪ್ರತಿನಿಧಿ ವರ್ಷಿತಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವರ್ಷಿತಾ, ಇವತ್ತು ಬೆಂಗಳೂರಿಗೆ ನರೇಂದ್ರ ಮೋದಿ ಬರ್ತಾ ಇರೋದ್ರಿಂದ ನರೇಂದ್ರ ಮೋದಿ ಅವರನ್ನ ಸ್ವಾಗತ ಮಾಡೋಕೆ ಇಡೀ ಬೆಂಗಳೂರು ಸಜ್ಜಾಗಿದೆ. ಇಡೀ ಬೆಂಗಳೂರು ಕೇಸರಿಮಯ ಆಗಿದೆ ಅಂತ ಹೇಳೋದು ತಪ್ಪಾಗೋದಿಲ್ಲ. ಸದ್ಯ ಯಾವ ರೀತಿ ಸಿದ್ಧತೆ ಆಗಿದೆ, ಏನೇನಾಗ್ತಾ ಇದೆ ವರ್ಷಿತಾ? ಸಿಂಧೂರ, ಇವತ್ತು ಮೋದಿ ಅವರು ಬೆಂಗಳೂರಿಗೆ ಬರ್ತಾ ಇರುವಂತಹ ಕಾರಣಕ್ಕೆ ಬೆಂಗಳೂರು ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಪ್ರತಿ ರೋಡಲ್ಲೂ ಕೂಡ ಕೇಸರಿ ಬಾವುಟಗಳಾಗಿರ್ಬೋದು, ಜೊತೆಗೆ ಬಿಜೆಪಿ ಬಾವುಟಗಳು, ಜೊತೆಗೆ ರೋಡ್ಗಳನ್ನು ಕೂಡ ಸ್ವಚ್ಛತಾ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲೂ ಬಹು ಮುಖ್ಯವಾಗಿ ಮೊದಲನೇ ವಂದೇ ಭಾರತ್ ರೈಲಿಗೆ ಏನು ಇನೋಗ್ರೇಟ್ ಹಸಿರು ನಿಶಾನೆಯನ್ನು ತೋರಿಸೋದ್ರಿಂದ ಈ ನಮ್ಮ ಬೆಂಗಳೂರು ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಕೂಡ ಈಗ ರೆಡಿ ಆಗಿರುವಂಥದ್ದು. ಯಾಕಂದರೆ ಸುತ್ತಮುತ್ತ ಸಾಕಷ್ಟು ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಮೊದಲಿಗೆ ಇಲ್ಲಿಗೆ ಬಂದು ಹೋಗೋದ್ರಿಂದ ಸಾಕಷ್ಟು ಏನು ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು. ಜೊತೆಗೆ ಏನು ಕರ್ನಾಟಕದ 11ನೇ ಹೊಸ ವಂದೇ ಭಾರತ್ ಟ್ರೈನ್ ಏನಿದೆ ಅದನ್ನ ಒಂದು ಇನೋಗ್ರೇಟ್ ಮಾಡಬೇಕಾದ್ರೆ, ಜೊತೆಗೆ ಹಸಿರು ನಿಶಾನೆಯನ್ನು ಹಾರಿಸಬೇಕಾದ್ರೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪೊಲೀಸ್ ನಿಯೋಜನೆಯನ್ನು ಕೂಡ ಮಾಡಿರುವಂಥದ್ದು. ಅದೇ ರೀತಿಯಾಗಿ ರೈಲ್ವೆ ಡಿಪಾರ್ಟ್ಮೆಂಟ್ ಅವ್ರು ಏನೇನಿರುತ್ತೆ ಆ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಏನು ಬಂದೋಬಸ್ತನ್ನು ಕೂಡ ಮಾಡಿದ್ದಾರೆ. ಸದ್ಯ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು. ಈ ಮೆಜೆಸ್ಟಿಕ್ ಸುತ್ತಮುತ್ತ ಏನೇನಿದೆ, ಮೆಜೆಸ್ಟಿಕ್ ಸುತ್ತಮುತ್ತ ಎಲ್ಲ ಕಡೆ ಕೂಡ ಇದೇ ರೀತಿಯಾಗಿ ಬಂದೋಬಸ್ತ್ ಮಾಡಿದರೆ. ಅದರಲ್ಲೂ ಯಾಕಂದರೆ ಇವತ್ತು ಬೆಂಗಳೂರು ಟು ಬೆಳಗಾವಿ ವಂದೇ ಭಾರತ್ ಟ್ರೈನ್ ಇನೋಗ್ರೇಷನ್ ಜೊತೆಗೆ 8 ಜಿಲ್ಲೆಗಳನ್ನು ಇದು ಹಾದು ಹೋಗುತ್ತೆ. ಅದರಲ್ಲಿ ತುಮಕೂರು ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಹಾವೇರಿ ಆಗಿರ್ಬೋದು, ಹುಬ್ಬಳ್ಳಿ ಆಗಿರ್ಬೋದು, ಜೊತೆಗೆ ಧಾರವಾಡ ಆಗಿರ್ಬೋದು, ಅಷ್ಟು ಜಿಲ್ಲೆಗಳನ್ನು ಹಾದು ಹೋಗೋದ್ರಿಂದ ಇದು ಒಂದು ರೀತಿಯಾಗಿ ಉತ್ತರ ಕರ್ನಾಟಕದವರ ಒಂದಷ್ಟು ಕನಸು ಅಂತಲೇ ಹೇಳ್ಬೋದು. ಹಾಗಾಗಿ ಮೋದಿಜಿ ಬರುವಂತಹ ಕಾರಣಕ್ಕೆ ಈಗಾಗಲೇ ಹೊರಗೆ ಕೂಡ ಎಲ್ಲವೂ ಕೂಡ ಅಂದರೆ ಪೊಲೀಸರು ಕೂಡ ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂಥದ್ದು ಸದ್ಯ ದೃಶ್ಯಾವಳಿ ಗಮನಿಸ್ತಾ ಇರ್ಬೋದು. ಯಾಕಂದರೆ ಮೋದಿಯವರು ಬರ್ತಾರೆ ಅನ್ನುವಂತಹ ಕಾರಣದಿಂದಾಗಿ ಸಾಕಷ್ಟು ಭದ್ರತೆ ಬೇಕಾಗುತ್ತೆ. ಜೊತೆಗೆ ಯಾವುದೇ ರೀತಿಯಾದಂತಹ ತೊಂದರೆ ಕೂಡ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಜಾಗೃತಿಯನ್ನು ಕೂಡ ವಹಿಸಿರುವಂಥದ್ದು. ಸದ್ಯ ಎಲ್ಲರೂ ಕೂಡ ಇಲ್ಲಿ ಬಂದು ಏನು ತಯಾರಿಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಇನ್ನು ಒಳಭಾಗದಲ್ಲೂ ಕೂಡ ಶಾಲಾ ಮಕ್ಕಳನ್ನ ಕೂಡ ಹಾಗೆ ಇಟ್ಕೊಂಡಿರುವಂಥದ್ದು. ಅಂದರೆ ಮೋದಿಯವರು ಬರುವಂತಹ ಸಂದರ್ಭದಲ್ಲಿ ಏನಾದರೂ ಮಕ್ಕಳನ್ನ ಕೂಡ ಮಾತಾಡಿಸ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ ಒಳಗಿನ ದೃಶ್ಯಾವಳಿಯನ್ನು ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಸದ್ಯ ಗಮನಿಸ್ತಾ ಇರ್ಬೋದು ಎಲ್ಲ ರೀತಿಯಾದಂತಹ ತಯಾರಿಯನ್ನು ಮಾಡಲಾಗಿದೆ. ಜೊತೆಗೆ ಸಾರ್ವಜನಿಕರಿಗೂ ಕೂಡ ಅವಕಾಶವನ್ನು ಕೂಡ ಕಲ್ಪಿಸಿಕೊಟ್ಟಿರುವಂಥದ್ದು. ಇನ್ನು ಶಾಲಾ ಮಕ್ಕಳನ್ನ ಕೂಡ ಮೋದಿಯವರು ಎಲ್ಲರೂ ಕೂಡ ಮೆಚ್ಕೊಳ್ಳಿ ಅನ್ನುವಂತಹ ನಿಟ್ಟಿನಲ್ಲಿ ವಿಶೇಷವಾಗಿ ಶಾಲಾ ಮಕ್ಕಳನ್ನ ಕೂಡ ಶಾಲೆಗಳಿಂದ ಕರ್ಕೊ ಬಂದಿದ್ದಾರೆ. ಸದ್ಯ ಗಮನಿಸ್ತಾ ಇರ್ಬೋದು ಎಲ್ಲ ರೀತಿಯಾದಂತಹ ತಯಾರಿಯಾಗಿದೆ. 11 ಗಂಟೆಯಿಂದ 11:30 ಒಳಗೆ ವಂದೇ ಭಾರತ್ನ ಟ್ರೈನ್ಗೆ ಇನೋಗ್ರೇಟ್ ಮಾಡಲಿದ್ದಾರೆ ಸಿಂಧೂರ. ಹಾಗಾಗಿ ಎಲ್ಲವೂ ಕೂಡ ರೆಡಿ ಆಗಿದೆ. ಇನ್ನೇನು ಮೋದಿ ಅವರು ಬಂದು ಹಸಿರು ನಿಶಾನೆಯನ್ನು ಹಾರಿಸೋದು ಒಂದೇ ಬಾಕಿ ಇದೆ. ಅದಾದಮೇಲೆ ಸಿಲ್ಕ್ ಬೋರ್ಡ್ ರೈಲ್ವೆ ಸ್ಟೇಷನ್ ಮೆಟ್ರೋ ಸ್ಟೇಷನ್ ಏನಿದೆ ಅದನ್ನು ಕೂಡ ಇನೋಗ್ರೇಷನ್ ಮಾಡಲಿದ್ದಾರೆ ಸಿಂಧೂರ. ವರ್ಷಿತಾ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.